ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದೇ ಒಂದು ಸಮುದಾಯ ಜನ ಅಲ್ಲ, ಅವರು ಜಾತ್ಯತೀತ ಶಕ್ತಿ ಅನ್ನೋದನ್ನ ಈ ಮೂಲಕ ಹೇಳ್ತೀನಿ. ಭಾಗ್ಯಗಳ ಸರ್ದಾರ ಅಂತ ಹೇಳ್ತೀನಿ. ಒಂದು ಮೈಸೂರು ತಾಲೂಕು ಒಂದು ಕುಗ್ರಾಮದಿಂದ ಬಂದಂತ ಸಿದ್ದರಾಮಯ್ಯ ಸಣ್ಣ ಮಗುನ ಯಾವ ರೀತಿ ಬಾಲಕನ ಪೋಷಣೆ ಮಾಡಿ ಕಳಿಸಿದ್ವಿ ಅದೇ ತರ ಕಳಿಸಿದ್ವಿ. ಯಾರೇ ಎಷ್ಟೇ ಶಕ್ತಿ ಬಂದರೂ ಕೂಡ ನಿಮ್ಮಿಂದ ಸಾಧ್ಯ ಇಲ್ಲ ಸ್ವಾಮಿ. ಕೇಂದ್ರ ಸರ್ಕಾರದವರೇ ಮತ್ತು ನಮ್ಮ ರಾಜ್ಯ ಬಿಜೆಪಿ ಘಟಕ JDS ಘಟಕದವರೇ ಇದನ್ನ ನಿಮ್ಮ ಮುಂದ್ಗಡೆ ಎಚ್ಚರಿಕೆ ಸಂದೇಶನ ರವಾನೆ ಮಾಡ್ತಾ ಇದ್ದೇವೆ. ಇದನ್ನ ನೀವು ತೆಚ್ಕೊಳ್ಳಿ. ತಾಕತ್ತಿದ್ರೆ ನೀವು ಒಬ್ಬೊಬ್ರು 500 ಸೈಟು 500 ಎಕರೆ ಜಮೀನು ಫ್ಯಾಕ್ಟ್ರಿ ಇಂಡಸ್ಟ್ರಿಗಳು ಮಾಡ್ಕೊಂಡಿದ್ದೀರಿ. ಅದೆಲ್ಲ 3.5-4 ಸೈಟು ಮೈಸೂರೊಳಗೆ ಮಾಡ್ಕೊಂಡವ್ರೆ ಅಂತ 108 ದಿನ ಅದೇ ವಾದ ನಿಮ್ದು. ನಿಮ್ಮ ಬೆಂಗಳೂರೊಳಗೆ ಎಷ್ಟವೆ ಸೈಟು ಸ್ವಾಮಿ? ಮೈಸೂರೊಳಗೆ ಎಷ್ಟವೆ? ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಆಸ್ತಿ ಮಾಡಿದಿರಿ? ಜನಕ್ಕೇನು ಗೊತ್ತಿಲ್ವಾ? ನಾವು ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ಜಟ್ಟಿಹುಂಡಿ ಗ್ರಾಮದಿಂದ ಈ ಒಂದು ರಾಜಭವನ ಚಲೋ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದಿಂದ ಸುಮಾರು ಒಂದು ಅರ್ಧ ಗ್ರಾಮನೇ ಬಂದಿದ್ದೀವಿ. ಈ ರಾಜಭವನ ಚಲೋ ಕಾರ್ಯಕ್ರಮಕ್ಕೆ ಈ ದಿವಸ ಕರ್ನಾಟಕದ ಭಾಗ್ಯಗಳ ಸರ್ದಾರ ಸಿದ್ದರಾಮಯ್ಯನವ್ರನ್ನ ಒಂದು ಶೋಷಿತ ವರ್ಗದ ನಾಯಕ ಮತ್ತು ಅಹಿಂದ ನಾಯಕ ಅಲ್ಪಸಂಖ್ಯಾತ ಧೀಮಂತ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಆದೇಶ ನೀಡಿರೋದು ತುಂಬ ಖಂಡನೀಯ. ಒಂದು ನಿಂದನೆ ಮಾಡುವಂಥ ಕಾರ್ಯಕ್ರಮವನ್ನು ಅಮಿತ್ ಶಾ ಇರ್ಬೋದು, ಪ್ರಧಾನಮಂತ್ರಿ ಮೋದಿಯವರು ಇರ್ಬೋದು, ಇಂಥವ್ರನ್ನ ನಿಂದನೆ ಮಾಡೋದು ಅಂತ ಹೇಳಿದ್ರೆ ಆಡಳಿತ ಕೊಡ್ತಕ್ಕಂಥ ಒಂದು ದುರುದ್ದೇಶ ಅವರಲ್ಲಿ ಇದ್ದು ಒಳ್ಳೆ ಆಡಳಿತ ಕೊಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಪ್ರಾಸಿಕ್ಯೂಷನ್ ಕೊಡಿ ಅಂತೇಳಿ ರಾಜ್ಯಪಾಲರನ್ನ ಕೈಗೊಂಬೆಯಾಗಿ ಮಾಡ್ಕೊಂಡು ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ಇದು ತುಂಬ ಖಂಡನೀಯ. ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಜನ, ಹಿಂದುಳಿದ ಜನ, ದಲಿತ ಜನ ಜಾತ್ಯತೀತವಾಗಿ ಇವತ್ತು ಕರ್ನಾಟಕದಿಂದ ಬಂದಂಥ ಸಿದ್ದರಾಮಯ್ಯ ಸುನಾಮಿ ಈ ರಾಜಭವನ ಚಲೋವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ ಎಲ್ಲ ಭಾಳ ಉತ್ತಮವಾಗಿ ನಡೆದಿದೆ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ನೀವು ಕೊಟ್ಟಿರ್ತಕ್ಕಂಥ ಈ ರಾಜ್ಯಪಾಲರ ಏನಿದೆ ಅದನ್ನು ಪ್ರಾಸಿಕ್ಯೂಷನ್ ಇದು ನೀವು ತಡಿದೇ ಹೋದರೆ ನೀವೆಲ್ಲ ಎತ್ತೆಚ್ಕೊಂಡು ಈ ಒಂದು ಪ್ರಾಸಿಕ್ಯೂಷನ್ನ ವಾಪಸ್ ತಗೊಂಡು ರಾಜ್ಯಪಾಲರನ್ನ ನಮ್ಗೆ ಅನಗತ್ಯ ರಾಜ್ಯಪಾಲರನ್ನ ಕೊಟ್ಟಿದ್ದೀರಿ, ಅವ್ರನ್ನ ವಾಪಸ್ ಕರೆಸ್ಕೊಳ್ಳಿ, ಬೇರೆ ರಾಜ್ಯಪಾಲರನ್ನ ನೇಮಕ ಮಾಡಿಬೇಕಾದ್ರೆ. ಆದರೆ ಕೈಗೊಂಬೆ ಆಗಿರ್ತಕ್ಕಂಥ ಈ ರಾಜ್ಯಪಾಲರು, ಇಂಥ ಒಂದು ಸಂವಿಧಾನ ವಿರೋಧಿ ರಾಜ್ಯಪಾಲರು ಮತ್ತು JDS ಪಕ್ಷ, BJP ಪಕ್ಷ ಇವು ತಾಕತ್ತಿದ್ರೆ ಚುನಾವಣೆ 136 ಸ್ಥಾನ ನೀವು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ರೆ ಮುಂದಿನ ದಿನ ಇನ್ನೂ ನಾಶ ಆಯ್ತೀರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದೇ ಒಂದು ಸಮುದಾಯ ಜನ ಅಲ್ಲ, ಅವರು ಜಾತ್ಯತೀತ ಶಕ್ತಿ ಅನ್ನೋದನ್ನ ಈ ಮೂಲಕ ಹೇಳ್ತೀನಿ. ಭಾಗ್ಯಗಳ ಸರ್ದಾರ ಅಂತ ಹೇಳ್ತೀನಿ. ಒಂದು ಮೈಸೂರು ತಾಲೂಕು ಒಂದು ಕುಗ್ರಾಮದಿಂದ ಬಂದಂತ ಸಿದ್ದರಾಮಯ್ಯ ಸಣ್ಣ ಮಗುನ ಯಾವ ರೀತಿ ಬಾಲಕನ ಪೋಷಣೆ ಮಾಡಿ ಕಳಿಸಿದ್ವಿ ಅದೇ ತರ ಕಳಿಸಿದ್ವಿ. ಅವರು ಬದುಕಿರೋ ತನಕ ಅಲ್ಲಿವರೆಗೂ ರಾಜಕೀಯದಲ್ಲಿ ಅವ್ರಿಗೆ ಹಿನ್ನಡೆ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತೀನಿ. ನೀವು ಯಾರೇ ಎಷ್ಟೇ ಶಕ್ತಿ ಬಂದರೂ ಕೂಡ ನಿಮ್ಮಿಂದ ಸಾಧ್ಯ ಇಲ್ಲ ಸ್ವಾಮಿ. ಕೇಂದ್ರ ಸರ್ಕಾರದವರೇ ಮತ್ತು ನಮ್ಮ ರಾಜ್ಯ ಬಿಜೆಪಿ ಘಟಕ JDS ಘಟಕದವರೇ ಇದನ್ನ ನಿಮ್ಮ ಮುಂದ್ಗಡೆ ಎಚ್ಚರಿಕೆ ಸಂದೇಶನ ರವಾನೆ ಮಾಡ್ತಾ ಇದ್ದೇವೆ. ಇದನ್ನ ನೀವು ತೆಚ್ಕೊಳ್ಳಿ. ತಾಕತ್ತಿದ್ರೆ ನೀವು ಒಬ್ಬೊಬ್ರು 500 ಸೈಟು 500 ಎಕರೆ ಜಮೀನು ಫ್ಯಾಕ್ಟ್ರಿ ಇಂಡಸ್ಟ್ರಿಗಳು ಮಾಡ್ಕೊಂಡಿದ್ದೀರಿ. ಅದೆಲ್ಲ 3.5-4 ಸೈಟು ಮೈಸೂರೊಳಗೆ ಮಾಡ್ಕೊಂಡವ್ರೆ ಅಂತ 108 ದಿನ ಅದೇ ವಾದ ನಿಮ್ದು. ನಿಮ್ಮ ಬೆಂಗಳೂರೊಳಗೆ ಎಷ್ಟವೆ ಸೈಟು ಸ್ವಾಮಿ? ಮೈಸೂರೊಳಗೆ ಎಷ್ಟವೆ? ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಆಸ್ತಿ ಮಾಡಿದಿರಿ? ಜನಕ್ಕೇನು ಗೊತ್ತಿಲ್ವಾ? ಎಲ್ಲ ಪ್ರತಿಯೊಬ್ಬರಿಗೂ ಈ ವಿಷಯ ಗೊತ್ತಿರ್ತಕ್ಕಂಥ ಒಂದು ಸಣ್ಣ ಮಗುವಿಂದ ದೊಡ್ಡವ್ರ ಗಂಟ ಸಿದ್ದರಾಮಯ್ಯಂದು ಆಸ್ತಿ ಅನ್ನೋದೇ ಇಲ್ಲ. ನನಗೆ ಗೊತ್ತು, ನಾನು ಮೈಸೂರು ತಾಲೂಕು ಸಿದ್ದರಾಮಯ್ಯ ಪಕ್ಕ ಇರೋ ಜಟ್ಟಿಹುಂಡಿಯವ್ನು ನಾನು. ನಾವೇ ಸಣ್ಣದ್ರಿಂದ ಗೆಲ್ಲಿಸಿರೋರು, ಹಿಂದೆ ಆ ಕ್ಷೇತ್ರದಲ್ಲಿ MLA ಆಗಿದ್ದವರು, ಅರಸನವರು. ಇವಯ್ಯ ಬಂದ್ಮೇಲೆ ಇವತ್ತವರೆಗೂ ಸತತವಾಗಿ ಜನ ವೈನ್ಗೆ ಬೆಂಬಲ ಕೊಡ್ತಾರೆ. ಅಂತದನ್ನ ಬಂದ್ಬಿಟ್ಟು ಈ ಶಕ್ತಿ ನಮ್ನ ಎದುರಿಸೋದು ಏನಾರ ಮಾಡಿದ್ವು ಒಂದು ಇಳಿಸ್ಬಿಟ್ರೆ JDSನವ್ರಿಗೆ ಮತ್ತೆ BJP ಅವ್ರಿಗೆ ಇನ್ಯಾರು ಅಳ್ಳಾಡಿಸ್ನಾರು ಅಂತ ತಿಳ್ಕೊಬಿಟ್ಟಿದ್ದೀರಿ. ಈ ವಯ್ಯ ಇರೋ ತನಕ ನೀವು ಏನೇ ಮಾಡಕ್ ಹೋದ್ರು ಆಗಲ್ಲ. ಇವನು ಜನನಾಯಕ, ಜನಾದೇಶ ಮತ್ತೆ ಸುನಾಮಿ ನಾಯಕ ಅನ್ನೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಮಾವೇಶಕ್ಕೆ ಬಂದಿರತಕ್ಕಂಥ ಸುಮಾರು 10 ಲಕ್ಷ ಜನ ಸಮುದಾಯಕ್ಕೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.